ಗಾಂಧಿ ತಂದುಕೊಟ್ಟ ಸ್ವಾತಂತ್ರ್ಯನ ಯಾರು ಪಾಲಿಸ್ತಾನೂ ಇಲ್ಲ, ಗೌರವಿಸ್ತಾನೂ ಇಲ್ಲ. ಮಧ್ಯರಾತ್ರಿ ಒಂದು ಹೆಣ್ಣು ಬೀದಿಗೆ ಬಂದರೆ ಕಚ್ಚೋ ಬೀದಿನಾಗಳೇ ಜಾಸ್ತಿ. ಹುಷಾರ ಮನೆಗೆ. ದಿನ ಬಾರಿಸೋ ಸೂರ್ಯನ್ ಗಂಟೆಗೆ ಸಂಡೆ ಮಂಡೆನೆ ಗೊತ್ತಿಲ್ಲ. ಇವತ್ ಕೋರ್ಟ್ ರಜಾ. ಅಲ್ಲಿ ನೋಡ್ರು, ಬಿಸಿ ಬಿಸಿ ಕಾಫಿ ರೆಡಿ. ಸೂರ್ಯ ಥ್ಯಾಂಕ್ಸ್ ಅಮ್ಮ. ಚೀಟಿ ಹೊಡೆದು ಎಬ್ಬಿಸ್ತಿದ್ ಸೂರ್ಯ ಚೀಟಿ ಬರ್ದಿಟ್ಟು ಬೇಗ ಸ್ನಾನ ಮಾಡಿ ಅಂತ ಹೇಳೋ ಐಡಿಯಾ ಸೂಪರ್ ಅಮ್ಮ. ಇವತ್ತು ಸಂಡೆ, ಇವನು ಮೌನ ವ್ರತ ಏನಾದ್ರು ಮಾಡ್ತಾವನ? ಅಯ್ಯೋ ಬೇಗ ಕಾಫಿ ಕೊಟ್ರು, ಸ್ನಾನ ಮಾಡೋಣ. ಬಂದ್ರೆ ಬೇಗ. ಬಿಸ್ನೀರು ಅಲ್ಲೋಡ್ರು ಟವಲು. ಓ ಪೇಸ್ಟ್ ಹಾಕಿಟ್ಬಿಟ್ಟವನೇ. ಅಲ್ಲಿ ನೋಡ್ರು ಚೀಟಿ. ತಿಂಡಿ ರೆಡಿ ಇದೆ, ಬೇಗ ಬನ್ನಿ. ಲೋ ಬೇಗ ಸ್ನಾನ ಮಾಡ್ಕೊಡ್ರು. ಯಾಕೆ ಹಿಂಗ್ ಕೂಕೋತಾ ಇದಾರೆ? ಭಾನುವಾರ ನೆಮ್ಮದಿಯಾಗಿ ನಿದ್ರೆ ಮಾಡಕ್ಕೂ ಬಿಡಲ್ಲ. ಭಾನುವಾರ ದಿವಸ ಒಳ್ಳೆ ಯಾಕೆ ಹಿಂಗ್ ಓಯ್, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾನು ಹೋಗು ಅಂತ ಹೇಳಿದ್ದು ನಿಮ್ಮನೆಗೆ, ನಮ್ಮನೆಗಲ್ಲ. ನೋಡಿ, ತಂದೆ ತಾಯಿ ಇಲ್ದೆ ಇರೋ ನನ್ಗೆ ದಿಕ್ಕಾಗಿದ್ ನಮ್ಮ ಅಣ್ಣನ್ನ ಸಾಯಿಸ್ಬಿಟ್ರು ಆ ಚಾಂಡಾಲ್ರು. ಪಾಂಡ್ಯನ್ ಮೇಲೆ ನಾನ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನನ್ನನ್ನ ಸಾಯಿಸಕ್ ನೋಡಿದ್ರು. ನೀವ್ ನನ್ನ ಕಾಪಾಡ್ಲಿಲ್ಲ ಅಂತಿದ್ರೆ ಪ್ರಾಣ ಮಾನ ಎರಡು ಕಳ್ಕೊತಾ ಇದ್ದೆ. ಸರಿ ಸರಿ ಅಳ್ಬೇಡ. ನೀ ಎಲ್ಲೋಗ್ಬೇಕು ಹೇಳು, ಕಳ್ಸ್ಕೊಡ್ತೀನಿ. ಕೆಲಸ ಕೊಟ್ಟು ಇರೋಕ್ ಜಾಗ ಕೊಡಿ. ಏನೋ ಕೆಲ್ಸನ? ನೋನೋ, ಇದು ಬ್ಯಾಚಲರ್ಸ್ ಇರೋ ಮನೆ, ಹೆಂಗಸ್ರಿಗೆ ಜಾಗ ಇಲ್ಲ, ಇರ್ಲೂಬಾರದು. ಅಂದ್ರೆ ನಿಮ್ ಬಾಡಿ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಏನ್ ರೇಗಿಸ್ತಾ ಇದೀಯಾ? ಈ ಮನೆ ಬ್ರಹ್ಮಚಾರಿಗಳ ಮನೆನೆ. ಸರಿ, ಹುಡುಗಿನ ಮನೇಲಿ ಇಟ್ಕೊಂಡು ಬ್ರಹ್ಮಚಾರತ್ವನ ಯಾರ್ ಸರಿಯಾಗಿ ಪಾಲಿಸ್ತಾರೋ ಅವರೇ ನಿಜವಾದ ಬ್ರಹ್ಮಚಾರಿಗಳು. ಯಾಕೆ ನಾವು ಬ್ರಹ್ಮಚಾರಿಗಳಲ್ವಾ? ನಮ್ ಮನೆಗ್ ಬಂದು ನಮಗೆ ಚಾಲೆಂಜ್. ಗುರು, ಹೆಂಗೂ ಮನೆ ಕೆಲ್ಸಕ್ಕೆ ಯಾರು ಇಲ್ಲ, ಇವಳಿದ್ರೆ ನಮ್ಗೆ ಸಹಾಯ ಆಗುತ್ತೆ. ಇರ್ಲಿ, ಒಪ್ಕೋಗ್ರು. ಒಪ್ಕೋಗ್ರು. ಸುಮ್ನೆ ಕಿವಿ ಕಚ್ಬೇಡ ಕಣ. ಹಾ ಸರಿ ಸರಿ, ಕೆಲ್ಸ ಮಾಡೋದಷ್ಟೇ ನಿನ್ ಕೆಲ್ಸ, ಬೇರೆ ಯಾವ ವಿಷಯಕ್ಕೂ ತಲೆ ಹಾಕ್ಬಾರ್ದು. ಇಲ್ಲಿ ನೋಡಿ, ಏನು? ಬಿಸಿನೀರ್ ಕಾಯಿಸಿದೀನಿ, ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ. ತಿಂಡಿ ರೆಡಿ ಮಾಡ್ತೀನಿ.
ಸಾಯಿ ಲೋ ಸಾಯಿ ಲೋ ನನ್ ಶರ್ಟ್ ಎಲ್ಲಿ ಇಟ್ಟಿದ್ಯಲ್ಲ ಲೋ ಅಮ್ಮ ಅಯ್ಯಯ್ಯೋ. ಏನೋದ್ ನಿನ್ ಗೋಳು ಅಮ್ಮ, ಯಾರೋ ಏ, ಸಾಯಿ! ನನಗೇನ್ ಗೊತ್ತಲ್ಲ ನೀವೆಲ್ಲ ಆಗೋದ್ರು ಅವಾಗಿದ್ದಕ್ಕೂ ನೀವ್ ಇಲ್ಲಿದ್ದೀರಾ ಬಂದೆ ಏಯ್ ನೀನ್ ಇಟ್ಕೊಂಡಿದ್ದು ಮನೆ ಕೆಲಸ ಮಾಡ್ಲಿ ಅಂತ ಎಲ್ರು ಜಾಸ್ತಿ ಬೀಳ್ಸ್ಲಿ ಅಂತಲ್ಲ. ಅದು ಅದು ಮನೆ ತುಂಬಾ ಗಲೀಜಾಗಿತ್ತು. ಅದಕ್ಕೆ ಸೋಪ್ ಹಾಕಿ ತೊಳೆಯೋಣ ಅಂತ. ಏನ್ ನಿಂತಲ್ಲ ಸೋಪ್? ಏಯ್ ಏನ್ ಈ ಬಟ್ಟೆಗಳನ್ನೆಲ್ಲ ಒರೆಸ್ತಾ ಇದ್ಯಾ? ಇದು ಕೋರ್ಟ್ನಲ್ಲಿ ವಾದ ಮಾಡ್ಬೇಕಾದ್ರೆ ಹಾಕ್ಲೋ ಗೌನು, ಮಲಗ್ಬೇಕಾದ್ರೆ ಹಾಕ್ಲೋ ನೈಟಿ ಅಲ್ಲ. ಹಾಕೊಂಡಿದ್ ಬಟ್ಟೆನ ಒಗ್ದು ಹಾಕ್ದೆ. ಬೇರೆ ಬಟ್ಟೆ ಇಲ್ವಲ್ಲ, ಅದಕ್ಕೆ ಹಾಕೊಂಡೆ. ತಾಗದು ಬಿಟ್ಟ ಅಂದ್ರೆ ತೆಗಿಯ ಗೌನ. ಅಯ್ಯಯ್ಯೋ, ಇದನ್ ತೆಗೆದ್ರೆ ಮೈ ಮೇಲ್ ಬಟ್ಟೆನೇ ಇರಲ್ವಲ್ಲ. ಕರ್ಮ ಕರ್ಮ, ನಿನಗ್ ಬಿಟ್ಟು ಇಟ್ಟಾಕದಲ್ದೆ ಬಟ್ಟೆ ಬೇರೆ ಕೊಡಿಸ್ಬೇಕು. ಸರಿ ಸರಿ, ಬಾ ಹೋಗೋಣ, ಬಾ ಹೋಗೋಣ. ನಡಿ. ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ಇರೋ ಬಟ್ಟೆಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ. ನಿಮಗೆ ಯಾಕೆ ತೊಂದ್ರೆ ಅಂತ? ತೊಂದ್ರೆ ಅಂತ ನಾನು ಹೇಳಿದ್ನ? ಸುಮ್ಮನೆ ತಗೋ, ಯಾವ್ದು ಬೇಕಾದ್ರೆ ತಗೋ. ಒಂದಾನೊಂದು ಕಾಲದಲ್ಲಿ ರತಿ ಮನ್ಮಥರಿದ್ರಂತೆ, ಕಲಿಯುಗದಲ್ಲಿ ಇವರೇ ಅವರಂತೆ. ಆಹಾ ಎಂತ ಮೋಡಿ, ಆಹಾ ಎಂತ ಜೋಡಿ. ಆಹಾ ನಮ್ಮ ಸೂರ್ಯ ಶರಣಾಗೋದ್ನಲ್ಲಪ್ಪ. ಬ್ರಹ್ಮಚಾರಿ ಶರಣಾದ ಈ ಪ್ರೇಮ ದೇವಿಗೆ ವಶವಾದ, ಈ ಪ್ರೇಮ ದೇವಿಗೆ ವಶವಾದ. ಹಾ ಹೌದು, ನಾನೇ ರಾಮ ಮಾತಾಡ್ತಿರೋದು. ಏನಂತೆ? ಒಪ್ಕೊಂಡ್ರೆ ಬಿಟ್ಬಿಡಿ, ಇಲ್ಲಾಂದ್ರೆ ಕೈಯ ಕಾಲ ಎತ್ಬಿಡಿ. ನಮಸ್ಕಾರ ಸರ್. ಬನ್ನಿ. ಸರ್, ಕೋರ್ಟ್ ಹತ್ರ ಹೇಳಿದ್ನಲ್ಲ, ಇವರೇ ಕ್ಯಾಟ್ರಾಮ ಅಂತ. ಒಬ್ಬನಿಗೆ ಇಬ್ಬರು ಹೆಂಡತಿರಿರ್ಬೋದು, ಆದ್ರೆ ಒಬ್ಬಳಿಗೆ ಇಬ್ಬರು ಗಂಡಂದ್ರೆ ಇರಬಾರ್ದು. ಓ, ಡಿವೋರ್ಸ್ ಕೇಸಾ? ನಾ ಹ್ಯಾಂಡಲ್ ಮಾಡಲ್ಲ. ಡೈವರ್ಸ್ ಅಲ್ಲ, ದುಶ್ಮನ್ನ ಕಲಾಸ್ ಮಾಡ್ಬೇಕು. ಅದಕ್ಕೆ ಜೈಲಲ್ಲಿರೋ ಮಾರಿಗುಡಿನ ಬೇರೆ ಮೇಲೆ ಬಿಡಿಸ್ಕೊಡಿ. ಒಂದೇ ಏರಿಯಾದಲ್ಲಿ ಇಬ್ರು ರವಡಿಗಳಿರ್ಬಾರ್ದು. ಅವನ ಆಚೆ ಬಂದ್ಮೇಲೆ ಕತ್ತರಿಸಿ ಬಿಸಾಕ್ಬಿಡ್ತೀನಿ. ನೀವೇ ಬೇಲ್ ಕೊಡಿಸಿ ಅವನ್ನ ಕೊಚ್ಚಾಕು ಸ್ಕೆಚ್ ಹಾಕಿದ್ರ ಅಂತ ಆಯ್ತು. ಗುಡ್, ಇಂಟ್ರೆಸ್ಟಿಂಗ್. ಈ ತರ ಕೇಸ್ನ ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಮಾರಿಗುಡಿ ಹೆಣ ಬೀಳಕ್ಕೆ ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಇದು ಅಡ್ವಾನ್ಸ್. ನಿಮ್ ಕತೆ ಮುಗೀತು. ಹಾ, ಬೇಲ್ನ ನಾನು ಕೊಡಿಸ್ತೀನಿ. ನಿಮ್ ಪ್ಲಾನ್ನ ರೆಡಿ ಮಾಡ್ಕೊಡಿ. ಓಕೆ ಸರ್, ನಾವೇನು ಬರ್ತೀವಿ. ಬರ್ತೀನಿ ಸರ್. ಏ ಶಿಷ್ಯ, ಅಣ್ಣ, ಸೂರ್ಯ ಮಾರಿಗುಡಿನ ಬಿಡಿಸ್ತಾನೆ ಅಂತೀಯ? ಹುಟ್ಟೋ ಸೂರ್ಯ ತಪ್ಪುಟ್ಬೋದು, ಆದ್ರೆ ಲಾಯರ್ ಸೂರ್ಯ ಕೇಸಲ್ಲಿ ಸೋತಿದ್ದೇ ಇಲ್ಲ. ಒಟ್ನಲ್ಲವನ್ನ ನಾನು ಕೊಚ್ಚಾಕ್ಬೇಕು. ಬಾ. ಹಲೋ ದಾದಾ, ಸೂರ್ಯನ ಮನೆಯಿಂದ ಯಾವಾಗ್ಲೂ ಹೊಗಳಿ ಅವನ್ನ ಅಟ್ಟಿಕೇರಿಸ್ತಾ ಇದ್ರೆ ನನ್ನ ಸಾಮ್ರಾಜ್ಯಕ್ಕೆ ಅವನೇ ವಾರಸ್ದಾರ ಅಂತ ನಿಮ್ಮ ಸಾಮ್ರಾಜ್ಯನ ಮುರಿದು ಮೂಟೆ ಕಟ್ಟಿ ನಿಮ್ಮ ಮುಖಕ್ಕೆ ಮಸಿ ಬಡಿತಾ ಇದ್ದಾನೆ. ಏನು ಬೊಗಳ್ತಾ ಇದೀಯೋ ಅದನ್ನ ನೇರವಾಗಿ ಬೊಗಳು. ನಿಮ್ಮನ್ ಬಿಟ್ಟು ಸೂರ್ಯ ಸಪರೇಟ್ ಆಗಿ ಕೇಸ್ ತಗೋತಾ ಇದ್ದಾನೆ. ಕ್ಯಾಟ್ರಾಮನ್ ಡೀಲ್ ಒಪ್ಕೊಂಡು
ಜೈಲಲ್ಲಿರೋ ಮಾರಿಗುಡಿನ ಬಿಡಿಸ್ತಾ ಇದ್ದಾನೆ. ಇನ್ಮೇಲೆ ಬ್ಯಾಂಗ್ಳೂರಲ್ಲಿರೋ ಎಲ್ಲ ರೌಡಿಗಳು ನಿಮ್ಮನ್ ಬಿಟ್ಟು ಸೂರ್ಯನ ನೆರಳಲ್ಲಿರ್ತಾರೆ. ನಿಮ್ ಕತೆ ಅಷ್ಟೇ. ಹರೀಶ, ಸೂರ್ಯನ ಫಾಲೋ ಮಾಡು. ಅವನ ಆಕ್ಟಿವಿಟೀಸ್ ಬಗ್ಗೆ ನನಗೆ ತಿಳಿಸ್ತಾ ಇರು.